ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಆಲ್ಮೋಸ್ಟ್ ನೈಟ್ ಆಗಿದೆ, ಆಲ್ಮೋಸ್ಟ್ ಇವಾಗ 9 ಗಂಟೆ ಆಗಿದೆ. ಸೊ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ವಿಶೇಷ ಅಂತಂದರೆ ರಾಯರ ಹುಟ್ಟುಹಬ್ಬ ಅಂತ ಹೇಳ್ತಾರೆ. ಸೊ ಹೀಗಾಗಿ ನಾನು ಇವತ್ತು ರಾಯರ ಮಠಕ್ಕೆ ಹೋಗೋದಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಇವತ್ತು ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿತ್ತು ನನಗೆ. ಮನೆ ಹುಷಾರಿಲ್ದಂಗೆ ಆಗೋಯ್ತು, ಬೆನ್ನು ಎಲ್ಲ ಬಂದುಬಿಟ್ಟಿತ್ತು. ಸೊ ಹೀಗಾಗಿ ನಾನು ಇವತ್ತು ರಾಯರ ಮಠಕ್ಕೆ ಹೋಗೋಕ್ಕಾಗಲಿಲ್ಲ. ತುಂಬಾ ಮಿಸ್ ಮಾಡ್ಕೊಂಡು ಇವತ್ತು ಹೋಗೋದಕ್ಕೆ ಆಗಲಿಲ್ಲ ನನಗೆ. ಸೊ ಇವತ್ತು ಹಾಗೆ ನಮ್ಮ ಚಂದನೇ ಮನೆಯಲ್ಲಿ ಪೂಜೆನ ಮಾಡಿಕೊಂಡು ಸಿಂಪಲ್ಲಾಗಿ ನಾವೇ ಒಂದು ಸ್ವೀಟ್ಸ್ ಎಲ್ಲ ತರಿಸ್ಬಿಟ್ಟು ರಾಯರಿಗೆ ನೈವೇದ್ಯ ಮಾಡಿಬಿಟ್ಟು ಪೂಜೆನ ಮಾಡ್ಕೊಂಡ್ವಿ. ಸೊ ರಾಯರ ಮಠಕ್ಕೆ ಹೋಗದೇ ಇರೋದಂತೂ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಅಟ್ಲೀಸ್ಟ್ ವಾರ ಆದರೂ ನಾವು ರೆಗ್ಯುಲರಾಗಿ ಹೋಗ್ತಾ ಇದ್ವಿ. ಬಟ್ ಇವತ್ತೇ ಹೋಗಬೇಕಾಗಿತ್ತು, ಬಟ್ ಹೋಗೋದಕ್ಕೆ ಆಗಲಿಲ್ಲ. ತುಂಬಾ ಮಿಸ್ ಆಯಿತು. ಸೊ ನೆಕ್ಸ್ಟ್ ವೀಕ್ ಅದು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಸಡನ್ನಾಗಿ ಹೋಗೋಣ ಅಂತಲೇ ಅಂದ್ಕೊಂಡಿದ್ದು, ಸಡನ್ನಾಗಿ ಯಾಕೋ ಹುಷಾರಿಲ್ದಂಗೆ ಆಗೋಯಿತು. ಸಿಕ್ಕಾಪಟ್ಟೆ ಸುಸ್ತಾಗೋಯಿತು ನನಗೆ. ನಾನು ರೆಡಿ ಆಗೋದಕ್ಕೆ ಆಗಲಿಲ್ಲ. ಸೊ ಹೀಗಾಗಿ ನಾವು ಮನೇಲೇ ಪೂಜೆ ಮಾಡ್ಕೊಂಡ್ಬಿಟ್ವಿ. ಇವತ್ತು ಸ್ವಲ್ಪ ಬ್ಲಿಂಕಿಟಿಂದ ಐಟಮ್ಸ್ನ ತರಿಸ್ಕೊಂಡ್ವಿ. ಇವತ್ತು ಮಠಕ್ಕಂತೂ ಹೋಗೋಕ್ಕಾಗಲಿಲ್ಲ ಅಲ್ವಾ. ಸೊ ಮನೇಲೇ ರಾಯರಿಗೆ ಸ್ವೀಟ್ಸ್ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಬೇಸನ್ ಲಾಡು ತರಿಸಿದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಚಂದನ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಸೊ ದೇವ್ರ ಮನೆಯಲ್ಲ ಸ್ವಲ್ಪ ಅಂದರೆ ದೇವ್ರ ಫೋಟೋಸ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ವಲ್ಪ ದೇವ್ರಿಗೆ ಹೂವೆಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತಾ ಇದ್ದಾಳೆ, ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಸೊ ಅಟ್ಲೀಸ್ಟ್ ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡು, ಬಟ್ ಹೋಗೋದಕ್ಕೆ ಆಗಲಿಲ್ಲ ಅಲ್ವಾ. ಸೊ ಅಟ್ಲೀಸ್ಟ್ ಸ್ವೀಟ್ಸ್ ಆದ್ರೂ ನೈವೇದ್ಯ ಮಾಡೋಣ ರಾಯರಿಗೆ ಅಂತ ಹೇಳ್ಬಿಟ್ಟು ಸೊ ಸಿಂಪಲಾಗಿ ಮನೇಲೇ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಹುಷಾರಿದ್ದ ಕಾರಣ ಮಧ್ಯಾಹ್ನ ನನಗೆ ಅಡುಗೆ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈವ್ನಿಂಗು ಹೋಟೆಲಿಂದ ನಾನು ಸ್ವಲ್ಪ ಮಸಾಲೆ ದೋಸೆನ ತರಿಸ್ಕೊಂಡೆ. ಕೃಷ್ಣಪ್ಪನ ಮಸ್ತು ಬೇರಮ್ಮ ಸ್ವಾಮಿಗೆ ಕೃಷ್ಣಪ್ಪನ ಮಸ್ತು ಮಾಡು. ಸ್ವಾಮಿದು ಬೋರ್ಡ್ ಇವತ್ತು ತಾತಪ್ಪದು. ಕೃಷ್ಣಪ್ಪನ ಮಸ್ತು ಮಾಡು, ಕೃಷ್ಣಾರ್ಪಣ ಮಸ್ತು ಮಾಡು, ಕೃಷ್ಣಪ್ಪನ ಮಸ್ತು ಮಾಡು. ಆ್ಯಂಡ್ ಇವಾಗ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋಬೇಕು. ಪೂಜೆ ಎಲ್ಲ ಆಯ್ತಲ್ವ. ಸೊ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಸ್ವಲ್ಪ ದೇವ್ರಿಗೆ ಏನನ್ಸುತ್ತೆ ದೀಪ ಹಚ್ಬಿಟ್ಟು ಈಗ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತೀನಿ. ನೀನು ಮಾಡಿ ಕೃಷ್ಣಪ್ಪನ ಮಸ್ತು ಮಾಡು. ಅಮ್ಮ ಕೃಷ್ಣಪ್ಪನ ಮಸ್ತು ಮಾಡಿದೆ ನೋಡು. ನೀನು ಕೃಷ್ಣಪ್ಪನ ಮಸ್ತು ಮಾಡು. ಅಮ್ಮ ಮದೆ ನೋಡು. ತಾತಪ್ಪಗೆ ಕೃಷ್ಣಪ್ಪನ ಮಸ್ತು ಮಾಡು. ರಾಯರಿಗೆ ಕೃಷ್ಣಪ್ಪನ ಮಸ್ತು ಮಾಡು. ಕೃಷ್ಣಪ್ಪನ ಮಸ್ತು ಕೃಷ್ಣಪ್ಪನ ಮಸ್ತು ಮಾಡು. ಕೃಷ್ಣ ಕೃಷ್ಣಾರ್ಪಣ ಮಸ್ತು. ನೀ ಮಾಡಿ ಅಲ್ಲಿ ಮಾಡಿ ತಾತಪ್ಪಲ್ಲಿ ಕೃಷ್ಣಾರ್ಪಣ ಮಸ್ತು. ಕೃಷ್ಣಾರ್ಪಣ ಮಸ್ತು ಕೃಷ್ಣಾರ್ಪಣ ಮಸ್ತು. ನೀ ಮಾಡಿ ಕೃಷ್ಣಾರ್ಪಣ ಮಸ್ತು ತಾತಪ್ಪ ಕೃಷ್ಣಾರ್ಪಣ ಮಸ್ತು ಮಾಡು. ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಕೃಷ್ಣ. ಸೊ ಈವ್ನಿಂಗು ನಾವು ಮಸಾಲೆ ದೋಸೆ ತರಿಸ್ಕೊಂಡು ತಿಂದಿಲ್ಲ. ಸೊ ನೈಟು ನಮಗೆ ಅಷ್ಟಾಗಿ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಸಿಂಪಲಾಗಿ ಪುಳಿಯೋಗರೆ ಮಾಡಿಕೊಂಡು ಕರ್ಡ್ನ ತರಿಸ್ಕೊಂಡಿದ್ವಿ. ಆ್ಯಂಡ್ ಹಾಗೆ ಜೊತೆಗೆ ನೈವೇದ್ಯಕ್ಕೆ ಇಟ್ಟಿದ್ದು ಒಂದು ಸ್ವೀಟ್ ಇತ್ತಲ್ವ. ಸೊ ಅದೇ ಪುಳಿಯೋಗರೆ ಮಾಡಿಕೊಂಡು ಊಟನೆಲ್ಲ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ನಮ್ಮ ಪಾಪಗೆ ನಾನು ಕ್ಯಾರೆಟ್ ಪ್ಯೂರಿ ತಿನ್ನಿಸಿರಲಿಲ್ಲ. ಮತ್ತು ನಾನು ಇವಾಗ ಕ್ಯಾರೆಟ್ ಪ್ಯೂರಿನ ಪ್ರಿಪೇರ್ ಮಾಡಿಕೊಂಡು ನಮ್ಮ ಬೇಬಿಗೆ ಫೀಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಗೆಯೇ ಈ ಒಂದು ಫುಡ್ ಫೀಡರ್ ಬಗ್ಗೆ ನಾನು ಲಾಸ್ಟ್ ಒಂದು 2 ವೀಡಿಯೋದಲ್ಲಿ ಶಾರ್ಟ್ಸಲ್ಲಿ ಮತ್ತು ವೀಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇದರ ಲಿಂಕ್ನ ಮೆನ್ಷನ್ ಮಾಡಿದ್ದೀನಿ. ನಿಮಗೇನಾದರೂ ನೆಸೆಸಿಟಿ ಇದ್ದರೆ ನೀವು ನಿಮ್ಮ ಬೇಬಿಗೆ ಈ ಫುಡ್ ಫೀಡರ್ನ ಆರ್ಡರ್ ಮಾಡ್ಕೋಬೋದಾಗತ್ತೆ. ಆ್ಯಂಡ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ.